ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅಂತೂ ಇಂತೂ 2028 ಸಮೀಪ ಬರ್ತಾ ಇದ್ದೀನ, 2.5 ವರ್ಷ ಆಗ್ತಾ ಇದ್ದೀನ ಅಂದರೆ ಹೌದು ಬರ್ತಾ ಇದೆ ಆಗ್ತಾ ಇದೆ ಅಂತ ಯಾರಾದರೂ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲೇ ಕಾಂಗ್ರೆಸ್ ಅಂತ ಇವತ್ತಿನ ದಿನದೊಳಗೆ ಕರ್ನಾಟಕದಲ್ಲೇ 2028ರಲ್ಲೂ ಗೆಲ್ಲುವ ಸಾಧ್ಯತೆಗಳು ಅದಕ್ಕಿದ್ದಾವೆ ಅಂತೇಳಿ ಒಂದಿಷ್ಟು ವರದಿಗಳು ಹೇಳ್ತಾ ಇದ್ದಾವೆ. ಯಾಕಂದರೆ ಅವ್ರು ಗೆಲ್ಲೋದಕ್ಕೆ ಕಾಲ ಏನಾಗ್ಬೋದು ಅಂದರೆ ಗ್ಯಾರಂಟಿಗಳು. ಅಂಥ ಗ್ಯಾರಂಟಿಗಳು ಈಗ ಬಿ ಜೆ ಪಿ ಕಡೆ ಇಲ್ಲ. ಬಿ ಜೆ ಪಿಗೆ ಏನು ಹೇಳಿದ್ರು ಒಳ್ಳೆಯ ಆಡಳಿತ ಕೊಡಬೇಕು, ಇಲ್ಲಿ ಭ್ರಷ್ಟಾಚಾರ ಅದ ಅಥವಾ ಮತ್ತೇನು ಅದ, ಹೀಗಾಗಿ ನಿಂತದ, ಇಲ್ಲಿ ಮತಗಳತನಗಳಾಗ್ತವ, ಮತದಾರನ ಮೋಸ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಚೋರಿ ಆಗ್ತದೆ ಇಂಥೆಲ್ಲ ಹೇಳ್ಕೊಂಡು ತಗೋಬೋದು ವಿನಃ ಬಾಯಿ ಮಾಡಿ ಏನೂ ಹೇಳ್ಬೋದು ಇಲ್ಲಂತಲ್ಲ. ಅದಕ್ಕಾಗಿ ಹಿಂದುತ್ವದ ಪ್ರತಿಪಾದನೆಯನ್ನು ಇನ್ನಷ್ಟು ಜೋರಾಗಿಯೂ ಮಾಡ್ಬೋದು. ಆದರೆ ಇವೆಲ್ಲ ಗೆಲ್ಲೋದಕ್ಕೆ ಕಾರಣ ಆಗ್ತಾವ 2028ರಲ್ಲೇ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಚನೆ ಅದ. ಯಾಕಂದರೆ ಕರ್ನಾಟಕ UP ಅಲ್ಲ, ಉತ್ತರ ಪ್ರದೇಶ ಅಲ್ಲ ಅನ್ನೋದು ಈಗ ಸಾಬೀತಾದ ವಿಷಯ ಆಗಿದೆ. ಹೀಗಾಗಿ ನಮ್ಮ ಯತ್ನಾಳನ್ನು ಒಂದು ಬೆಳೆ ತೆಗೆದುಕೊಂಡರೂ ಸಹ ತಮ್ಮ ಪಾರ್ಟಿಗೆ ಗೆಲ್ಲುತ್ತಾ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ. ಯಾಕಂದರೆ ಇವತ್ತಿಗೆ ಯತ್ನಾಳ್ ಒಳ್ಳೆಯ ಹೆಸರಾಗಿದೆ, ಅವ್ರು ಹಿಂದುತ್ವವಾದಿಗಳು ಅಂತೇಳಿ ಜನ ಕೂಡ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ಇದು ಒಂದರಿಂದ ಹಿಂದುತ್ವವಾದದಿಂದ ಅಥವಾ ಮಾಬ್ ಸಿಗದಂಥ ವಿಷಯಗಳಿಂದ ಮತ್ತಾವುದರಿಂದ ರಾಜ್ಯ ಹಾಳಾಗ್ಯದ ಅಂತೇಳಿ ಮತ್ತೇನೋ ವಿಷಯ ಹೇಳಿದರು, ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಅದ. ಮತ್ತು ಈಗಾಗಲೇ ಗ್ಯಾರಂಟಿಯಿಂದ ತಮ್ಮ ಇನ್ನೇನಾದರೂ ಕಾಂಗ್ರೆಸ್ ಹಾಳಾದ್ರೆ ತಮ್ಮ ಒಳಗಿನ ಜಗಳದಿಂದ ಹಾಳಾಗಬೇಕು ಅಷ್ಟೇ ಈಗಿನ ಮಟ್ಟಿಗೆ ಹೇಳೋದಾದ್ರೆ. DKC ಮತ್ತು ಸಿದ್ದರಾಮಯ್ಯ